ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಎರಡನೇದು ನಮ್ಗೆ ಏನು ಅನಿಸುತ್ತೆ ಅಂದರೆ ಹಿಂಸೆ ಕಲ್ಚರ್. ಸಿನಿಮಾಗಳಲ್ಲಿ ನಮಗೆ ಬಾಕ್ಸ್ ಆಫೀಸ್ ನಮಗೆ ಹಿಂದಿ ರೈಟ್ಸ್ ಆಗಬೇಕು ಅಂದರೆ ಆ್ಯಕ್ಷನ್ ಇರಲೇಬೇಕು. ಆ್ಯಕ್ಷನ್ ಇದ್ದಾಗ ನನ್ನ ಸಿನಿಮಾಗಳಲ್ಲೂ ಆ್ಯಕ್ಷನ್ ಇದೆ. ಆ್ಯಕ್ಷನ್ ಇದ್ದಾಗ ಏನಾಗುತ್ತೆ ಅಂದರೆ ನೀವು ಸ್ವಲ್ಪ ಆ್ಯಕ್ಷನ್ ಮಾಡಿದ್ರೆ ಸ್ವಲ್ಪ ರೈಟ್ಸು, ಜಾಸ್ತಿ ಆ್ಯಕ್ಷನ್ ಫೈಟ್ಸು, ಕೊಲೆ ಬಡಿಯೋದು ಮಾಡಿದ್ರೆ ಜಾಸ್ತಿ ರೈಟ್ಸು. ಸೊ ಸಿಕ್ಕಾಬಟ್ಟೆ ಹೊಡೆಯೋದು, ಆ ಸಿಕ್ಕಾಬಟ್ಟೆ ಬಡಿಯೋದು ಮಾಡಿದಾಗ ನಿಮ್ಗೇನಾಗ್ಬಿಡುತ್ತೆ ಅಂದರೆ ವೈಲೆನ್ಸ್ ಕಲ್ಚರ್ ಹೆಚ್ಚಾದಾಗ ನಮ್ಮ ಜನ ಬಂದು ನೋಡ್ತಾರೆ, ಕಲೆಕ್ಷನ್ ಆಗುತ್ತೆ, ಬಟ್ ಸಮಾಜದ ಮೇಲೂ ಪರಿಣಾಮ ಬೀರುತ್ತೆ. ನಾನು ಒಂದು ಹೇಳ್ತೀನಿ ಮಂಜುನಾಥ್ ಕೇಳಿ, ನಾನು ಜೈಲಿಗೆ ಹೋಗಿದ್ದಾಗ ಮೊದಲನೇ ಸಲ 2022 ಒಂದು ಟ್ವೀಟ್ ಹಾಕಿದ್ದಕ್ಕೆ ಜೈಲಿಗೆ ಹೋಗಿದ್ದೆ ಜಡ್ಜ್ ಮೇಲೆ. ಸೊ ಆ 7 ದಿನ ಇದ್ದಾಗ ಒಂದೇನಾಯಿತು ಅಂದರೆ ಒಬ್ಬ ಹುಡುಗ ಅಲ್ಲಿ ಸೆಲ್ಲಲ್ಲಿದ್ದ, ಬೆವರು ಸುರಿತಾ ಇತ್ತ. ಅವನು ಅಣ್ಣ ನಿಮ್ಮ ಹತ್ರ ಮಾತಾಡಬೇಕು. ಏನಪ್ಪ ತಮ್ಮ ಅಂದರೆ, ಅಣ್ಣ ನಾನು ಕೊಲೆ ಮಾಡಿಬಿಟ್ಟಿದ್ದೀನಿ, ನಿಮ್ಮ ಸಿನಿಮಾಗಳಲ್ಲಿ ಫೈಟಿಂಗ್ ನೋಡಿ ಅದರಲ್ಲೂ ಕೊಲೆ ಮಾಡೋದು ನೋಡಿ ಸಿನಿಮಾದನ್ನೇ ಕಲಿತು ನಾನು ಕೊಲೆ ಮಾಡಿಬಿಟ್ಟೆ ಅಂದ. ನನಗೆ ಅಯ್ಯೋ ನನಗೆ ಭಾಳ ಆತಂಕ. ಏನಪ್ಪ ಮೈನಾ ನೋಡಿದ್ರೆ, ಹೌದು ಅಣ್ಣ ಮೈನಾ ನೋಡ್ಬಿಟ್ಟು ನಾನು ಮದುವೆ ಆದೆ ಅಂದ. ಅಂದರೆ ಈ ಸಿನಿಮಾಗಳು ಹಿಂಸೆನೂ ಪರಿಣಾಮ ಬೀರುತ್ತೆ, ಲವ್ವೂ ಪರಿಣಾಮ ಬೀರುತ್ತೆ. ಯಾರ ಮೇಲೆ ಎಷ್ಟೆಷ್ಟು ಬೀಳುತ್ತೆ ನಮಗೆ ಗೊತ್ತಿಲ್ಲ, ಬಟ್ ದೇರ್ ಈಸ್ ಅನ್ ಎಫೆಕ್ಟ್ ಆನ್ ಸೊಸೈಟಿ. ಆ ಎಫೆಕ್ಟ್ ಆನ್ ಸೊಸೈಟಿ ಅಷ್ಟೇ ಅಲ್ಲದೆ ಈ ವೈಲೆನ್ಸ್ ಕಲ್ಚರು ಆ ಆ್ಯಕ್ಟರ್ ಮೇಲೂ ಪರಿಣಾಮ ಬೀರುತ್ತೆ. ಸೊ ಆ ಆ್ಯಕ್ಟರ್ಗೂ ಕೂಡ ಎಲ್ಲ ಕಡೆ ನಾನು ಬಡಿಯೋದು ಮಾಡ್ಬೋದು ಅಂದರೆ ನಿಜ ಜೀವನದಲ್ಲೂ ಮಾಡ್ಬೋದು ಅಂತ ಒಂಥರ ಲೈನ್ಸ್ ಬ್ಲರ್ ಆಗ್ಬೋದಲ್ವಾ. ರಿಯಾಲಿಟಿ ಫಿಕ್ಷನ್ನು ರಿಯಲ್ ಬ್ಲರ್ ಆಗುತ್ತೆ. ಸೊ ಆ ಬ್ಲರ್ ಆದಾಗ ಎಷ್ಟೋ ಸರಿ ನಮಗೆ ಮಾಡಬಾರದಾಗುತ್ತೆ. ಆ ವೈಲೆನ್ಸ್ ಕಲ್ಚರ್, ಆ ಕ್ಯಾಪಿಟಲಿಸಮ್ಗೂ ವೈಲೆನ್ಸ್ ಕಲ್ಚರ್ಗೂ ಇಂಟರ್ ಕನೆಕ್ಟೆಡ್, ಅದು ಭಾಳ ಅಪಾಯಕಾರಿ. ಎರಡನೇದು ನಮ್ಗೆ ಏನು ಅನಿಸುತ್ತೆ ಅಂದರೆ ಹಿಂಸೆ ಕಲ್ಚರ್. ಸಿನಿಮಾಗಳಲ್ಲಿ ನಮಗೆ ಬಾಕ್ಸ್ ಆಫೀಸ್ ನಮಗೆ ಹಿಂದಿ ರೈಟ್ಸ್ ಆಗಬೇಕು ಅಂದರೆ ಆ್ಯಕ್ಷನ್ ಇರಲೇಬೇಕು. ಆ್ಯಕ್ಷನ್ ಇದ್ದಾಗ ನನ್ನ ಸಿನಿಮಾಗಳಲ್ಲೂ ಆ್ಯಕ್ಷನ್ ಇದೆ. ಆ್ಯಕ್ಷನ್ ಇದ್ದಾಗ ಏನಾಗುತ್ತೆ ಅಂದರೆ ನೀವು ಸ್ವಲ್ಪ ಆ್ಯಕ್ಷನ್ ಮಾಡಿದ್ರೆ ಸ್ವಲ್ಪ ರೈಟ್ಸು, ಜಾಸ್ತಿ ಆ್ಯಕ್ಷನ್ ಫೈಟ್ಸು, ಕೊಲೆ ಬಡಿಯೋದು ಮಾಡಿದ್ರೆ ಜಾಸ್ತಿ ರೈಟ್ಸು. ಸೊ ಸಿಕ್ಕಾಬಟ್ಟೆ ಹೊಡೆಯೋದು, ಆ ಸಿಕ್ಕಾಬಟ್ಟೆ ಬಡಿಯೋದು ಮಾಡಿದಾಗ ನಿಮ್ಗೇನಾಗ್ಬಿಡುತ್ತೆ ಅಂದರೆ ವೈಲೆನ್ಸ್ ಕಲ್ಚರ್ ಹೆಚ್ಚಾದಾಗ ನಮ್ಮ ಜನ ಬಂದು ನೋಡ್ತಾರೆ, ಕಲೆಕ್ಷನ್ ಆಗುತ್ತೆ, ಬಟ್ ಸಮಾಜದ ಮೇಲೂ ಪರಿಣಾಮ ಬೀರುತ್ತೆ. ನಾನು ಒಂದು ಹೇಳ್ತೀನಿ ಮಂಜುನಾಥ್ ಕೇಳಿ, ನಾನು ಜೈಲಿಗೆ ಹೋಗಿದ್ದಾಗ ಮೊದಲನೇ ಸಲ 2022 ಒಂದು ಟ್ವೀಟ್ ಹಾಕಿದ್ದಕ್ಕೆ ಜೈಲಿಗೆ ಹೋಗಿದ್ದೆ ಜಡ್ಜ್ ಮೇಲೆ. ಸೊ ಆ 7 ದಿನ ಇದ್ದಾಗ ಒಂದೇನಾಯಿತು ಅಂದರೆ ಒಬ್ಬ ಹುಡುಗ ಅಲ್ಲಿ ಸೆಲ್ಲಲ್ಲಿದ್ದ, ಬೆವರು ಸುರಿತಾ ಇತ್ತ. ಅವನು ಅಣ್ಣ ನಿಮ್ಮ ಹತ್ರ ಮಾತಾಡಬೇಕು. ಏನಪ್ಪ ತಮ್ಮ ಅಂದರೆ, ಅಣ್ಣ ನಾನು ಕೊಲೆ ಮಾಡಿಬಿಟ್ಟಿದ್ದೀನಿ, ನಿಮ್ಮ ಸಿನಿಮಾಗಳಲ್ಲಿ ಫೈಟಿಂಗ್ ನೋಡಿ ಅದರಲ್ಲೂ ಕೊಲೆ ಮಾಡೋದು ನೋಡಿ ಸಿನಿಮಾದನ್ನೇ ಕಲಿತು ನಾನು ಕೊಲೆ ಮಾಡಿಬಿಟ್ಟೆ ಅಂದ. ನನಗೆ ಅಯ್ಯೋ ನನಗೆ ಭಾಳ ಆತಂಕ. ಏನಪ್ಪ ಮೈನಾ ನೋಡಿದ್ರೆ, ಹೌದು ಅಣ್ಣ ಮೈನಾ ನೋಡ್ಬಿಟ್ಟು ನಾನು ಮದುವೆ ಆದೆ ಅಂದ. ಅಂದರೆ ಈ ಸಿನಿಮಾಗಳು ಹಿಂಸೆನೂ ಪರಿಣಾಮ ಬೀರುತ್ತೆ, ಲವ್ವೂ ಪರಿಣಾಮ ಬೀರುತ್ತೆ. ಯಾರ ಮೇಲೆ ಎಷ್ಟೆಷ್ಟು ಬೀಳುತ್ತೆ ನಮಗೆ ಗೊತ್ತಿಲ್ಲ, ಬಟ್ ದೇರ್ ಈಸ್ ಅನ್ ಎಫೆಕ್ಟ್ ಆನ್ ಸೊಸೈಟಿ. ಆ ಎಫೆಕ್ಟ್ ಆನ್ ಸೊಸೈಟಿ ಅಷ್ಟೇ ಅಲ್ಲದೆ ಈ ವೈಲೆನ್ಸ್ ಕಲ್ಚರು ಆ ಆ್ಯಕ್ಟರ್ ಮೇಲೂ ಪರಿಣಾಮ ಬೀರುತ್ತೆ. ಸೊ ಆ ಆ್ಯಕ್ಟರ್ಗೂ ಕೂಡ ಎಲ್ಲ ಕಡೆ ನಾನು ಬಡಿಯೋದು ಮಾಡ್ಬೋದು ಅಂದರೆ ನಿಜ ಜೀವನದಲ್ಲೂ ಮಾಡ್ಬೋದು ಅಂತ ಒಂಥರ ಲೈನ್ಸ್ ಬ್ಲರ್ ಆಗ್ಬೋದಲ್ವಾ. ರಿಯಾಲಿಟಿ ಫಿಕ್ಷನ್ನು ರಿಯಲ್ ಬ್ಲರ್ ಆಗುತ್ತೆ. ಸೊ ಆ ಬ್ಲರ್ ಆದಾಗ ಎಷ್ಟೋ ಸರಿ ನಮಗೆ ಮಾಡಬಾರದಾಗುತ್ತೆ. ಆ ವೈಲೆನ್ಸ್ ಕಲ್ಚರ್, ಆ ಕ್ಯಾಪಿಟಲಿಸಮ್ಗೂ ವೈಲೆನ್ಸ್ ಕಲ್ಚರ್ಗೂ ಇಂಟರ್ ಕನೆಕ್ಟೆಡ್, ಅದು ಭಾಳ ಅಪಾಯಕಾರಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.